ಭಕ್ತ ಕಣ್ಣಪ್ಪ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅದನ್ನು ಸಾಕಷ್ಟು ಬದಲಾವಣೆ ಮಾಡಿ ಹೊಸ ರೂಪದಲ್ಲಿ ಪ್ರೇಕ್ಷಕರ ಮುಂದಿಡುವ ಪ್ರಯತ್ನ ಮಾಡಲಾಗಿದೆ. ನೈಜ ಕಥೆಗೆ ಬಹಳ ದೂರ ಎನ್ನುವಂತೆ ಈ ಸಿನಿಮಾದ ಕತೆ ಭಾಸವಾಗುತ್ತೆ. ಈ ಹಿಂದೆ ಬಂದಿರುವ ಕಣ್ಣಪ್ಪನ ಜೀವನ ಆಧಾರಿತ ಸಿನಿಮಾಗಳಿಗೆ ವಿಷ್ಣು ಮಂಚು ನಟನೆಯ ಕಣ್ಣಪ್ಪ ಚಿತ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ಮುಗ್ಧಬೇಡರ ಕಣ್ಣಪ್ಪನ ಕಥೆಯನ್ನು ರಾಜಮೌಳಿ ನಿರ್ದೇಶನದ ಬಾಹುಬಲಿ ಸಿನಿಮಾದಂತೆ ತೋರಿಸಲು ಪ್ರಯತ್ನ ಮಾಡಿದೆ. ಆದರೆ ಇಲ್ಲೆಲ್ಲೋ ಎಡವಿದಂತೆ ಕಾಣುತ್ತಾರೆ. ಸ್ವತಃ ವಿಷ್ಣು ಮಂಚು ಈ ಸಿನಿಮಾಗೆ ಚಿತ್ರಕಥೆ ಸಿದ್ಧಪಡಿಸಿದ್ದಾರೆ. ಮೂಲ ಕಥೆಯ ಕೆಲವು ಅಂಶಗಳನ್ನು ಮಾತ್ರ ಉಳಿಸಿಕೊಂಡು ಅದರ ಸುತ್ತ ಕಲ್ಪಿತ ಕಥೆಯನ್ನು ಹೆಣೆಯಲಾಗಿದೆ. ಆದರೆ ಮೂಲ ಕಥೆಗಿಂತ ಸುತ್ತ ವಿಸ್ತರಿಸಿದ ಕಥೆಯನ್ನೇ ಹೈಲೈಟ್ ಮಾಡಿ ತೋರಿಸಲಾಗಿದೆ. ಬಹಳ ಅದ್ಧೂರಿಯಾಗಿ ಸಿನಿಮಾ ಮಾಡುವ ಪ್ರಯತ್ನ ಮಾಡಲಾಗಿದೆ. ತೆರೆ ಮೇಲೆ ಸಿನಿಮಾ ಎಷ್ಟೇ ಚೆನ್ನಾಗಿ ಅನಿಸುತ್ತಿದ್ದರೂ ಏನೋ ಮಿಸ್ ಆಗುತ್ತಿರುವ ಭಾವ ಕೊನೆಯವರೆಗೂ ಮುಂದುವರಿಯುತ್ತೆ. ಫಸ್ಟ್ ಹಾಫ್ ದಿಣ್ಣನ ಹಿನ್ನೆಲೆಯನ್ನು ಅಂದರೆ ಕಣ್ಣಪ್ಪನ ಹಿನ್ನೆಲೆಯನ್ನು ಕಟ್ಟಿಕೊಡುವುದರಲ್ಲೇ ಮುಗಿದು ಹೋಗುತ್ತೆ. ಆತನ ಲವ್ ಸ್ಟೋರಿಗೆ ಹೆಚ್ಚಿನ ಮಹತ್ವ ಸಿಕ್ಕಿ ಕತೆ ಎಳೆದಂತೆ ಭಾಸವಾಗುತ್ತೆ. ಇನ್ನು ದಿಣ್ಣನ ಮೇಲೆ ಕಾಲುಮುಖ ದಾಳಿ ಮಾಡುವ ಸನ್ನಿವೇಶ ಬಾಹುಬಲಿ ಸಿನಿಮಾದಲ್ಲಿ ಕಾಲಕೇಯನ ಸೈನ್ಯ ಯುದ್ಧಕ್ಕೆ ಬರುವುದನ್ನು ನೆನಪು ಮಾಡುತ್ತೆ. ಇಂಟರ್ವಲ್ ವೇಳೆಗೆ ದಿಣ್ಣನ ಹಿಂದಿನ ಜನ್ಮದ ರಹಸ್ಯವನ್ನು ತೋರಿಸಲಾಗುತ್ತೆ. ಇಂಟರ್ವಲ್ನಲ್ಲಿ ಸಣ್ಣ ಟ್ವಿಸ್ಟ್ ಇಟ್ಟು ಸೆಕೆಂಡ್ ಹಾಫ್ ಬಗ್ಗೆ ನಿರೀಕ್ಷೆ ಹುಟ್ಟುವಂತೆ ಮಾಡ್ತಾರೆ. ಆದರೆ ಕಿರಾತಕನ ಕತೆ ಮುಗಿಯುತ್ತಿದ್ದಂತೆ ಮತ್ತೆ ಕತೆ ಹಳಿಬಿಟ್ಟು ಎಲ್ಲೆಲ್ಲೋ ಹೋಗುತ್ತೆ. ರುದ್ರನಾಗಿ ಪ್ರಭಾಸ್ ಎಂಟ್ರಿ ಬಳಿಕ ಕತೆ ಮತ್ತೆ ಕ್ಲೈಮ್ಯಾಕ್ಸ್ ಕಡೆಗೆ ವಾಲುತ್ತದೆ. ಕೊನೆಯ 30 ನಿಮಿಷ ಬಹಳ ಎಮೋಷನಲ್ ಆಗಿ ಸಿನಿಮಾ ಸಾಗುತ್ತೆ. ಅದಾಗಲೇ 2.5 ಗಂಟೆ ಸಿನಿಮಾ ನೋಡಿ ಬೇಸರಗೊಂಡಿರೋವರೆಗೆ ಕೊನೆಯ ಎಪಿಸೋಡ್ ಕೂಡ ಅಷ್ಟಾಗಿ ರುಚಿಸುವುದಿಲ್ಲ. ಒಟ್ಟಾರೆ ಫಸ್ಟ್ ಹಾಫ್ ಬೇಸರ ಮೂಡಿಸಿದರೆ ಸೆಕೆಂಡ್ ಹಾಫ್ ಪರವಾಗಿಲ್ಲ ಅನಿಸಬಹುದು. ಇಡೀ ಕಥೆಯನ್ನು ನ್ಯೂಜಿಲೆಂಡ್ ಕಾಡುಗಳಲ್ಲಿ ಚಿತ್ರೀಕರಣ ಮಾಡೋದರಿಂದ ಇದು ಸ್ವಲ್ಪ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ಆ ನದಿ, ಆ ಕಾಡು, ಆ ಪರಿಸರಕ್ಕೆ ಸಿನಿಮಾ ಕನೆಕ್ಟ್ ಆಗೋದೇ ಇಲ್ಲ. ಇದು ನಮ್ಮ ಕತೆ, ಯಾವುದೋ ಹಾಲಿವುಡ್ ಕಥೆನಾ ಅಂತ ಅನಿಸುತ್ತದೆ. ರಾಯಲಸೀಮೆಯ ಕಣ್ಣಪ್ಪ ಕಥೆ ಆಗಿದ್ದರೂ ಯಾವುದೋ ಊರಿನ ಸನ್ನಿವೇಶಗಳನ್ನು ನೋಡುವಂತೆ ಭಾಸವಾಗುತ್ತೆ. ಇನ್ನು ಕಲಾವಿದರ ಅಭಿನಯಕ್ಕೆ ಬಂದರೆ ಕಣ್ಣಪ್ಪನ ಪಾತ್ರ ಮಾಡಲು ವಿಷ್ಣು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆದರೂ ಪಾತ್ರಕ್ಕೆ ಸಂಪೂರ್ಣವಾಗಿ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಬೇರೆ ಯಾರಾದರೂ ಆಗಿದ್ದರೆ ಸಿನಿಮಾ ಮತ್ತಷ್ಟು ಚೆನ್ನಾಗಿ ಬರ್ತಾಯಿತ್ತು ಎನಿಸದೇ ಇರೋದಿಲ್ಲ. ಇನ್ನು ದಿಣ್ಣನ ಪ್ರೇಯಸಿಯಾಗಿ ಪ್ರೀತಿ ಮುಕುಂದನ್ ಇಷ್ಟವಾಗ್ತಾರೆ. ಮಾದೇಶ ಶಾಸ್ತ್ರಿಯಾಗಿ ಗಂಭೀರ ಪಾತ್ರದಲ್ಲಿ ಮೋಹನ್ ಲಾಲ್ ಅಬ್ಬರಿಸಿದ್ದಾರೆ. ಇನ್ನು ರುದ್ರನಾಗಿ ಬರುವ ಪ್ರಭಾಸ್ ಸಂಪೂರ್ಣ ಫಿಟ್ ಆಗಿ ಅಂಕವನ್ನು ಗಳಿಸ್ತಾರೆ. ಒಟ್ಟಾಗಿ ಫ್ಯಾಮಿಲಿ ಜೊತೆ ಈ ಸಿನಿಮಾವನ್ನು ನೋಡಬಹುದು.